ಸಂಗ್ರಹ ಆಗ್ತಾಯಿದ್ದೋ ಅದರಲ್ಲೂ ಒಂದು ಭಾಳ ನಾವು ಗಮನಿಸಬೇಕಾದ್ದು ಈ ರಾಷ್ಟ್ರೀಯ ನೀತಿ ನಿರೂಪಕರು ಭಾಳ ಎಚ್ಚರದಿಂದ ಈ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಕೇವಲ ದಂಡೋಪಾಯ ಮಾಡಿದರೆ ಅಥವಾ ಒಂದು ಭಯದಿಂದ ನಾವು ಅವರನ್ನು ಭಯೋತ್ಪಾದನೆ ಹತ್ತಿಕ್ಕಬೇಕಂತ ಮಾಡಿದರೆ ಅಸಾಧ್ಯ ಇಲ್ಲ ಅನ್ನೋದು ಈ ಘಟನೆಗಳಿಂದ ಕಂಡು ಬರ್ತದೆ. ಯಾಕಂದರೆ ಇಲ್ಲೆಲ್ಲರೂ ಎಜುಕೇಟೆಡ್, ಅದರಲ್ಲೂ ಜೀವ ಉಳಿಸೋ ಡಾಕ್ಟರ್ಗಳೆಲ್ಲರೂ ಇದರಲ್ಲಿದ್ದಂಥವ್ರು ಇನ್ವಾಲ್ವಿಂಗ್. ಅದರಲ್ಲೂ ಅಲ್ಲ ಫಲಹ ಅನ್ನೋ ಯೂನಿವರ್ಸಿಟಿಯಲ್ಲಿ ಇವರೆಲ್ಲ ಬೆಳೀತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ ಇಲ್ಲಿ ಕಲಿತ. ಆ ಯೂನಿವರ್ಸಿಟಿ ಮೂಲತಃ ಧರ್ಮಾಂಧದ ಯೂನಿವರ್ಸಿಟಿ ಅನ್ನೋದನ್ನು ಕಂಡು ಹಿಡಿಯುವಲ್ಲೇ ನಮ್ಮ ಆಡಳಿತನೂ ಸೋತದಲ್ಲ. ಯಾಕಂದ್ರೆ ಒಂದು ಯೂನಿವರ್ಸಿಟಿ ನಡೀತದ, ಪರ್ಮಿಷನ್ ಕೊಡ್ತಾರೆ, ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ನಮ್ಮಲ್ಲಿ ಅಧಿಕಾರಶಾಹಿಗಳನ್ನು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ಎನ್ಕ್ವೈರಿ ಮಾಡಲಾರ್ದ, ತಿಳಿದುಕೊಳ್ಳಾರ್ದ, ಉದ್ದೇಶ ತಿಳ್ಕೊಳ್ಳಾರ್ದ ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಹೋಗಿದ್ದಾರೆ. ಇದು ಭ್ರಷ್ಟಾಚಾರ ಮೂಲ ಕಾರಣ ಅನ್ನೋದು ನಾವು ಕಾರಣ ಕಂಡುಹಿಡಿಯಬೇಕಾಗಿದೆ, ಹಿಡ್ಕೋಬೇಕಾಗಿದೆ. ಅಂದರೆ ನಮ್ಮಲ್ಲಿ ಭ್ರಷ್ಟಾಚಾರ ಏನೇನೋ ಎಡವಟ್ಟುಗಳಿಗೆ ಹಾದಿ ಆಗ್ತಾಯಿದೆ, ಅದರ ಪರಿಣಾಮನೂ ಇದು ಅಂತ ನಾವು ಹೇಳಬೇಕಾಗಿದೆ. ಅದರಲ್ಲೂ ಕಲಿತಂಥ ಮಕ್ಕಳ ಮನಸ್ಸು ಬ್ರಾಡ್ ಆಗಬೇಕು. ಯಾಕೆ ಬ್ರಾಡ್ ಆಗ್ತಾಯಿಲ್ಲ ಇದನ್ನು ಚಿಂತನೆ ಮಾಡಬೇಕಾಗಿದೆ. ಮತ್ತು ಇಲ್ಲಿವರೆಗೇನೋ ಕರೀಲಾರ್ದ ಜನ ಇದ್ದರು, ಹಾಗೆ ಹೀಗೆ ನಾವು ವಾದ ಮಾಡ್ತಿದ್ವಿ. ಬಟ್ ಇವತ್ತೆಲ್ಲ ಡಾಕ್ಟರ್ಸ್, ಅದರಲ್ಲೂ ಈ ನಮ್ಮ ವೈದ್ಯ ಶಾಹೀನ್ ಶಹೀದ್ ಈ ಹೆಣ್ಣುಮಗಳು ಪಾಕಿಸ್ತಾನದ ಅಲ್ಲಿಯ ಸೈನಿಕರೊಂದಿಗೆ ಅಲ್ಲಿಯ ISIS ಸಂಪರ್ಕದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಗಾಬರಿಗೊಳಿಸುವಂಥದ್ದು. ಇನ್ನೂ ಎಲ್ಲದಪ್ಪ ಇವ್ರ ಸಂಘಟನೆ, ಇನ್ನೂ ಏನೇನದಪ್ಪ ಅನ್ನುವಂಥದ್ದು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಭ್ಯಾಸ ನಮ್ಮ ಇವತ್ತು ಮೋದಿಯವರು ಶಾ ಸರ್ಕಾರ ಅದಕ್ಕೊಂದು ಸಮಿತಿ ನೇಮಿಸಿ ಚರ್ಚೆ ಮಾಡಿಕೊಂಡು ಈ ಕೇವಲ ದಂಡಿಸೋದರಿಂದ, ಬೆದರಿಗೆ ಹುಟ್ಟಿಸೋದ್ರಿಂದ ಭಯೋತ್ಪಾದನೆ ಅಡಗಿಸಲಿಕ್ಕೆ ಆಗ್ತದನ ಅನ್ನೋದು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಬದಲಾಗಬೇಕಾದ ಪದ್ಧತಿಗಳು ಸಾಕಷ್ಟು ಹೇಳ್ತಾ ಬಂದಿದ್ದೀವಿ. ಕಾಂಗ್ರೆಸ್ನಿಂದೂ ಆಗಲಿಲ್ಲ, ಇವತ್ತು BJPಯಿಂದೂ ಆಗ್ತಿಲ್ಲ. ನಾನು ಸಾಕಷ್ಟು ಸಲ ಮಾತಾಡಿದ್ದೀನಿ. BJP ಮತ್ತು ಕಾಂಗ್ರೆಸ್ ಎರಡೂ ಒಂದು ನಾನೇದಿಲ್ಲ ಮುಖಗಳಪ್ಪ ಅಂತೇಳಿ. ಎಲ್ಲದಕ್ಕೂ ದಂಡೋಪಾಯ. ಹೌದು, ನಮ್ಮ ಬಾರ್ಡರ್ ರಕ್ಷಣೆ ಆಗಬೇಕು, ನಮ್ಮ ಸೈನ್ಯ ಬೇಕು, ಎಲ್ಲ ಬೇಕು.